ಸರ್, ಈಗ MP ಎಲೆಕ್ಷನ್ ಆಲ್ಮೋಸ್ಟ್ ಇನ್ನು ಈ ತಿಂಗಳು ಅಂತೂ ಶ್ರೀರಾಮನ ಹೆಸರಲ್ಲೇ ಹೋಗ್ಬಿಡುತ್ತೆ. ನೆಕ್ಸ್ಟ್ ಬರುವ ತಿಂಗಳು ನಾವು ಬಜೆಟ್ಗೆ ಬಂದುಬಿಡ್ತೀವಿ. ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡ್, ಏಪ್ರಿಲ್ ನೋಟಿಫಿಕೇಶನ್, ಮೇಗೆ ನೀವು ಹೇಳಿದಾಗೆ ನಿಮ್ಮ ಘೋಷಣೆ ತೀಸರಿ ಬಾರ್ ಮೋದಿ ಸರ್ಕಾರ ಅಂತ ಹೇಳ್ತೀರಿ. 4 ತಿಂಗಳು ಪಕ್ಷದವರಾಗಿ ಮತ್ತು ವಿರೋಧ ಪಕ್ಷದ ನಾಯಕನಾಗಿ ಐ ಥಿಂಕ್ 24 ಅವರ್ಸ್ ನಿಮಗೆ ಕಡಿಮೆ ಆಗುತ್ತೆ ಅಂತ ಅನ್ಸ್ಕೊಂಡಿದ್ದೀನಿ. ಒಂದು ಕರ್ನಾಟಕದಲ್ಲಿ ಮೋದಿ ಫೇಸ್ ವ್ಯಾಲ್ಯೂ, ಇಡೀ ಇಂಡಿಯಾದಲ್ಲಿ BJP ಅವರಿಗಿರುವ ಫೇಸ್ ವ್ಯಾಲ್ಯೂ, ನಾವು ಮೋದಿಯವರ ಫೇಸ್ ವ್ಯಾಲ್ಯೂನ ಇಟ್ಕೊಂಡು ಎಲೆಕ್ಷನ್ ಹೋಗ್ತೀವಿ. ದಟ್ ಈಸ್ ಟ್ರೂ, ದರ್ ಇಸ್ ನೋಬಡಿ ಕ್ಯಾನ್ ಡಿನೈ ಇಟ್. ಸೆಕೆಂಡ್, ನಿಮ್ಮ ಎಲೆಕ್ಷನ್ ಅಜೆಂಡಾ ಏನು, ಬೇರೆ ಏನು ವಿಷಯಾಧಾರಿತವಾಗಿ ನೀವು ಎಲೆಕ್ಷನ್ಗೆ ಹೋಗ್ತೀರಿ? ಮೋದಿಯನ್ನು ಹೊರತುಪಡಿಸಿ ನಿಮ್ಮ ವಿಷಯಗಳೇನು? ಜನಗಳ ಮುಂದೆ ಹೋಗಿ ನೀವು ನಿಮ್ಮ ಗೌರ್ಮೆಂಟಿಗೆ BJPಗೆ ವೋಟ್ ಹಾಕಿ ಅನ್ನೋದ ನಿಮ್ಮ ಅಜೆಂಡಾಗಳೇನು? ಮೋದಿದು ನಮಗೆ ಬಹಳ ಪ್ರಬಲವಾದಂಥ ಅಸ್ತ್ರ. ಅದು ಬಿಟ್ಟರೆ ನಾವು ಈಗ ಬರಗಾಲ ಬಂದಿತ್ತು, ನಾವಿದ್ದಾಗ ಬಂದಿತ್ತು, ಫ್ಲಡ್ ಆಗಿತ್ತು, ನಾವು ಹೇಗೆ ರೈತರಿಗೆ ಸಹಾಯ ಮಾಡಿದ್ದೀರಿ, ನಮ್ಮ ಸರ್ಕಾರ ಇದ್ದಾಗ ಏನೇನು ಬೆನಿಫಿಟ್ಗಳು ಮಾಡಿದ್ದೀರಿ ಅದನ್ನು ವಿಚಾರ. ಯಾಕಂದರೆ ಈಗ ಇವ್ರೇನು ಮಾಡ್ತಾ ಇಲ್ಲಲ್ಲ, 7 ತಿಂಗಳಾದರೂ ಒಂಚೂರು ಅಭಿವೃದ್ಧಿ ಮಾಡಿಲ್ಲ. ಇವ್ರೇನಂತ ಹೋಗ್ತಾರೆ ಚುನಾವಣೆಗೆ ಏನಂತ ಹೋಗ್ತಾರೆ? ಫ್ರೀ ಅಂತ ಬಿಟ್ಬಿಟ್ಟು ನಾವು ಏನು ಅಭಿವೃದ್ಧಿ ಮಾಡೋಕ್ಕೆ ಅಂತಲೇ ಹೇಳೋಕ್ಕಾಗಲ್ಲ. ನಾವು ಅಭಿವೃದ್ಧಿ ಮಾಡಿದ್ದೀರಿ, ಆ ವಿಚಾರಗಳನ್ನು ಇಟ್ಕೊಂಡು ನಾವು ಹೋಗ್ತೀರಿ. ಅದೇ ರೀತಿ ನನ್ನನ್ನು ವಿರೋಧ ಪಕ್ಷ ನಾಯಕರಾಗಿ ಮಾಡಿರುವಂಥದ್ದು ಕೂಡ ಒಂದು ರೀತಿ ಹಳೆ ಮೈಸೂರು, ಬೇರೆ ಬೇರೆ ಉತ್ತರ ಕನ್ನಡ ಎಲ್ಲ ಒಂದು ಹೊಸ ಒಂದು ನಾಯಕತ್ವ ನಮಗೆ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಮತ್ತು ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡಬೇಕು. ಇಡೀ ರಾಜ್ಯದಲ್ಲಿ ಚುನಾವಣೆಗೆ ಮುಂಚೆನೇ ಒಂದು ಪ್ರವಾಸ ಮಾಡ್ತೀನಿ ನಾನು. ಈ ಬರಗಾಲಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ಈ ಸ್ಕ್ಯಾಂಡಲ್ಗಳು, ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರು, ಮತ್ತು ಒಳಜಗಳ, ಕಾಂಗ್ರೆಸ್ಸಿನ ಒಳಜಗಳ, ಕಿತ್ತಾಟ, DCMಗಳು 6 DCM ಮಾಡಬೇಕು, ಇದೆಲ್ಲವನ್ನ ವಿಚಾರಗಳು ತೆಗೆದುಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ. ಜನಗಳು ಇವತ್ತು ಹೇಳ್ತಾ ಇದ್ದಾರೆ, ನಾವು ತಪ್ಪು ಮಾಡಿದ್ರಿ, BJPನೇ ಬೆಟರ್ ಇತ್ತು, ಇದ್ರ ಎಣ್ಣೆಯಿಂದ ಎತ್ತಿ ಡೈರೆಕ್ಟಾಗಿ ಕೆಂಡದ ಮೇಲೆ ಬಿದ್ದ ಸ್ಥಿತಿಗೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ನಮಗಾಗಿದೆ. ಎಲ್ಲ ಕಡೆ ಮೋಸ, ಪ್ರತಿಯೊಂದರಲ್ಲೂ ಲಂಚ ಇಲ್ದಿರ ಯಾವುದೇ ಕೆಲಸ ಆಗಲ್ಲ, ಈ ಭಾವನೆ ಬಂದ್ಬಿಟ್ಟಿದೆ. ಅದರಿಂದ ಈ ವಿಚಾರಗಳನ್ನ ಎತ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ. BJPಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನ ನಾನು ಮಾಡ್ತೀನಿ. ಐ ಥಿಂಕ್ ಆಸ್ ಎ ವಿರೋಧ ಪಕ್ಷದ ನಾಯಕ ಐ ಕ್ಯಾನ್ ಸಿ ಯು ಮೋರ್ ಕಾನ್ಫಿಡೆಂಟ್. ಯಾಕಂದರೆ ನಿಮಗೆ ಮೋದಿ ಬಲ ಅಂತೂ ಇದ್ದೇ ಇದೆ, ಅಮಿತ್ ಶಾ ಬಲ ಅಂತೂ ಇದ್ದೇ ಇದೆ. ಆಲ್ಮೋಸ್ಟ್ ಯು ಆರ್ ಕನ್ಫರ್ಮಿಂಗ್ ಕಾಂಗ್ರೆಸ್ಸಿನ ವೀಕ್ನೆಸ್ಗಳು ಡೆವಲಪ್ಮೆಂಟ್ ಮಾಡದೇ ಇರೋದು ಫೇಲ್ಯೂರ್ ಆಫ್ ಕಮಿಟ್ಮೆಂಟ್ ಅಂತ. ಐ ಥಿಂಕ್ ಯು ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಕಮಿಟೆಡ್ ಇನ್ ಯುವರ್ ವರ್ಡ್ಸ್. ಐ ಥಿಂಕ್ ನಿಮ್ಮ 28ರಲ್ಲಿ 28 ಅಂತ ಹೇಳ್ತಾ ಇದ್ದೀರಿ. ಆಸೆ ಈಡೇರಿ ಬರಲಿ, ಮೋದಿ ಪುನೊಮ್ಮೆ ಪ್ರೈಮ್ ಮಿನಿಸ್ಟರ್ ಆಗಿ ಬರಲಿ ಅನ್ನುವ ನಿಮ್ಮ ಆಶಯದೊಟ್ಟಿಗೆ ನಮ್ಮದು ಆಶಯ ಇದೆ. ನೋಡುವ, ಇನ್ನು 4 ತಿಂಗಳು ಇದೆ ನಿಮ್ಮೊಟ್ಟಿಗೆ. ಅದರ ಮೊದಲು ತುಂಬ ಸಲ ನಾವು ಮೀಟ್ ಮಾಡಲಿಕ್ಕಿದ್ದೀವಿ. ವಿ ವಿಲ್ ಇವ್ಯಾಲ್ಯುಯೇಟ್ ಯು ಎವ್ರಿ ಮಂತ್ ಸರ್. ಒಂದು ವಿರೋಧ ಪಕ್ಷದ ನಾಯಕನಾಗಿ ಸಮರ್ಥವಾಗಿ ನಾನು ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ. ಯಾವುದೇ ನೋ ಕಾಂಪ್ರಮೈಸ್, ಎನಿವೇರ್ ಎನಿ ಟೈಮ್ ದೇರ್ ಈಸ್ ನೋ ಕಾಂಪ್ರಮೈಸ್. ಪಾರ್ಟಿ, ಲೋಕಸಭೆ ಚುನಾವಣೆ, ಮುಂದೆ ಬರುವಂಥ MLA ಚುನಾವಣೆ, ಇದರೆಲ್ಲರೂ ಕೂಡ ಪಾರ್ಟಿಗೆ ಜಯಶಾಲಿಯಾಗಿ ತರುವಂಥ, ವಿಜಯವನ್ನು ತರ್ತಕ್ಕಂಥ, ಮೋದಿಯವರ ವರ್ಚಸ್ಸನ್ನು ಉಪಯೋಗಿಸ್ಕೊಂಡು ವಿಜಯವನ್ನು ತರ್ತಕ್ಕಂಥದ್ದು, ನಮ್ಮ ವರ್ಚಸ್ಸನ್ನು ಉಪಯೋಗ ಮಾಡಿಕೊಂಡು ವಿಜಯವನ್ನು ತರುವಂಥ ಕೆಲಸವನ್ನು ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಸಮರ್ಥವಾಗಿ ನಾನು ನಿಭಾಯಿಸ್ತೇನೆ.